ಪೌರಾಯುಕ್ತೆಗೆ ಧಮಕಿ ಹಾಕಿದ್ದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಪರಾರಿಯಾಗಿದ್ದಾನೆ. ಕಾಂಗ್ರೆಸ್ ಮುಖಂಡನ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆದಷ್ಟು ಬೇಗ ಅರೆಸ್ಟ್ ಮಾಡಬೇಕು ಅಂತೇಳಿ ಕೂಗು ಜೋರಾಗ್ತಾ ಇದೆ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡ ಪರ ಶಿಡ್ಲಘಟ್ಟದಲ್ಲಿ ಇವತ್ತು ಪ್ರತಿಭಟನೆ ನಡೆದಿದೆ. ಕರವೇ ಸಿಂಹ ಸೈನ್ಯದ ಕಾರ್ಯಕರ್ತರಿಂದ ನಡೆದಿರುವಂತಹ ಪ್ರತಿಭಟನೆ. ರಾಜೀವ್ ಗೌಡ ಬಂಧನಕ್ಕೆ ಆಗ್ರಹಿಸಿ ಹೋರಾಟ ನಡೆದಿರೋದು. ಘೋಷಣೆ ಕೂಗಿದ್ದಾರೆ. 420 ರಾಜೀವ್ ಗೌಡಗೆ ಧಿಕ್ಕಾರ ಅಂತೇಳಿ ಘೋಷಣೆ ಕೂಗಿದ್ದಾರೆ. ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಧಿಕ್ಕಾರ 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 ಧಿಕ್ಕಾರ. ಈ ರಾಜಣ್ಣ ಅನ್ನೋರು ಒಂದು 13 ವರ್ಷಗಳಿಂದ ನನ್ನ ಜಮೀನನ್ನು ಅಗ್ರಿಮೆಂಟ್ ಹಾಕ್ಕೊಂಡಿದ್ರು ಸರ್. ಅಗ್ರಿಮೆಂಟ್ ಹಾಕ್ಕೊಂಡು GPಯನ್ನು ಮಾಡಿಸ್ಕೊಂಡಿದ್ರು. ಅದು ನನಗೆ ಗಮನಕ್ಕೆ ಬಂದಿಲ್ಲ. ಅದು ಯಾಕಂದರೆ ನನ್ನ ಹೆಸರು ಖಾತೆ ಆಗಿರಲಿಲ್ಲ ಸರ್. ಖಾತೆ ಮಾಡಿಸ್ತೀನಿ ಅಂತ ಕರ್ಕೊಂಡೋಗಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾನೆ ಸರ್. ಅವನು ದುಡ್ಡು ಕೇಳಕ್ಕೆ ಹೋದರೆ ದುಡ್ಡು ಕೊಡ್ತಾ ಇಲ್ಲ. ಆಫೀಸ್ ಸುತ್ತಿಸಿ ಲಾಸ್ಟಲ್ಲಿ ಒಂದು ಚೆಕ್ಗಳು ಬರೆದು ಕೊಟ್ಟ. ಅಂದರೆ 1,45,00,000 ಕೊಟ್ಬಿಟ್ಟಿದ್ದೀನಿ ಅಂತ ರಿಜಿಸ್ಟರ್ ಮಾಡ್ಕೊಂಡಿದ್ದ ಸರ್. ಅತ್ತ 1,45,00,000 ದುಡ್ಡು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಮತ್ತು ಆಫೀಸ್ ಕರೆಸ್ಕೊಂಡು ಚೆಕ್ಗಳು ಕೊಟ್ಟ ಸರ್. ಎಲ್ಲ ಚೆಕ್ಗಳು ಚೆಕ್ ಬೌನ್ಸು. ಮತ್ತು ಆತನೇ 3 ವರ್ಷದ ತನಕ ಅವನ ಆಫೀಸ್ಗೂ ಮನೆಗೂ ಸುತ್ತಿಸಿ ಲಾಸ್ಟಲ್ಲಿ ಅವನೇ ಒಂದು ಕೇಸ್ ಹಾಕ್ಕೊಂಡೆ ಸರ್. OS ನಂಬರು. ಆ OS ನಂಬರ್ ಕೋರ್ಟ್ನಲ್ಲೇ ಇರಬೇಕಾದ್ರೆ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡ ಮೇಲೆ ಏನು ಕೈ ಮುಖಂಡ ರಾಜೀವ್ ಗೌಡ ಬೆದರಿಕೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ರಾಜೀವ್ ಗೌಡ ವಿರುದ್ಧ ಪ್ರತಿಭಟನೆಯನ್ನ ಶಿಡ್ಲಘಟ್ಟ ನಗರದಲ್ಲಿ ಮಾಡ್ತಾ ಇರುವಂತದ್ದು ನಾವು ದೃಶ್ಯಗಳಲ್ಲಿ ನೋಡಬಹುದು. ಈಗಾಗಲೇ ಏನು ಕರವೇ ಸಿಂಹ ಸೈನ್ಯದ ಸಂಘಟನೆಯಿಂದ ಹೋರಾಟವನ್ನು ಮಾಡ್ತಾ ಇರುವಂತದ್ದು. ಎಚ್ಚರ ಭ್ರಷ್ಟ ಬಿಲ್ಡರ್ ಏನು ಬಿಲ್ಡರ್ನ ಓಡಿಸಬೇಕು ಅಂತಕ್ಕಂಥ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಾನೀಗ ಅವ್ರನ್ನೇ ಮಾತಾಡ್ತಾರೆ. ಯಾವ ತರ ಭೂಗಳ ಮಾಡಿರೋದು ವಿರೋಧಿ ರಾಜೀವ್ ಗೌಡನಿಗೆ ಯಾವ ರೀತಿ ಅಂತ ವರ್ಣಿಸಬೇಕು ಹೇಳಿ. ಇವತ್ತು ನಿನ್ನೆಯಿಂದ ಇವನ ಅಕ್ರಮ ಅಲ್ಲ, ಸರಿಸುಮಾರು ಇವನು ಪ್ರಪ್ರಥಮವಾಗಿ ಇವನೊಬ್ಬ ಬಡ್ಡಿ ದಂಧೆ ಮಾಡ್ತಾ ಇದ್ದಂತಹ ಅಯೋಗ್ಯ, ಮೀಟರ್ ಬಡ್ಡಿ ಮಾಡ್ತಾ ಇದ್ದಂತಹ ಅಯೋಗ್ಯ ರಾಜೇಗೌಡ. ತದನಂತರ 2010-11ರಿಂದ ದಲಿತರ ಆಸ್ತಿಗಳನ್ನು ಕಬಳಿಸುವಂಥದ್ದು, ಬಡವರ ಆಸ್ತಿಗಳನ್ನು ಕಬಳಿಸುವಂಥದ್ದು. ಅದಾದಮೇಲೆ ನೇರವಾಗಿ ಸರ್ಕಾರಿ ಜಾಗಗಳನ್ನೇ ದಾಖಲೆಗಳನ್ನು ಸೃಷ್ಟಿಸುವಂತಹ ಸ್ವಯಂ ಘೋಷಿತ ಅವನೇ ಅಧಿಕಾರಿ. ಯಾವ ಅಧಿಕಾರಿಗಳಿಗೂ ಲೆಕ್ಕ ಇಲ್ಲ. ಎಲ್ಲ ದಾಖಲೆಗಳನ್ನು ಜಡ್ಜಿಂದ, ಲಾಯರಿಂದ, ತಹಸೀಲ್ದಾರಿಂದ, DC-ಯಿಂದ, AC-ಯಿಂದ ಎಲ್ಲ ದಾಖಲೆಗಳನ್ನು PDO ಇಂದ ಎಲ್ಲ ದಾಖಲೆಗಳನ್ನು ಅವನೇ ಮನೆಯಲ್ಲಿ ಸ್ವಯಂ ಅವನಿಗೆ ಹೆಂಗೆ ಬೇಕೋ ಅವನಿಗೆ ಹಂಗೆ ಸರ್ಕಾರಿ ಜಾಗಗಳಿಗೆ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಇವತ್ತು 100 ಕೋಟಿ ಅಕ್ರಮ ಮಾಡಿ ಸುಮಾರು ಅಲ್ಲಿನ ರೈತರಿಗೆ ಜಾಗ ತಗೊತೀನಿ ಅಂತೇಳಿ ಒಂದು ಬೆಲೆ ಕಟ್ಟಿ ಅವ್ರ ಹತ್ರ ಒಂದು GPA ಮಾಡಿಕೊಂಡು ಆ GPA ಮಾಡಿಕೊಂಡು ಅವ್ರಿಗೆ ಬರೀ ಒಂದು 5-6 ಕೋಟಿ ರೂಪಾಯಿ ಆಸ್ತಿಯನ್ನು ತಗೊಂಡ್ರೆ ಅವ್ರಿಗೊಂದು 20 ಲಕ್ಷ, 30 ಲಕ್ಷ, 50 ಲಕ್ಷ ಕೊಡೋವಂಥದ್ದು. ಉಳಿದಂಥದ್ದು ಅವ್ರ ಗಮನಕ್ಕೆ ಬರೋದಿಲ್ಲ. ಎಲ್ಲ ಬಡಾವಣೆ ಮಾಡಿ ಸೇಲ್ ಡೀಡ್ ಮಾಡಿ ಮಾರ್ಕೊಂಡು ಅವ್ರ ಮೇಲೆ ಕೇಳಕ್ಕೆ ಹೋದರೆ ಕೇಸ್ಗಳು ಹಾಕುವಂಥದ್ದು. ಇವತ್ತಿನ ಪೊಲೀಸ್ ಇಲಾಖೆ, ಅದರಲ್ಲಿ ಪ್ರಮುಖವಾಗಿ ಆವಲಹಳ್ಳಿ ಪೊಲೀಸ್ ಇಲಾಖೆ, ಹೊಸಕೋಟೆ ಹತ್ರ ಇರುವಂಥ ಆವಲಹಳ್ಳಿ ಪೊಲೀಸ್ ಇಲಾಖೆಯಲ್ಲಿ ಇವನು ಹೇಳ್ದಂಗೆ ಕುಣಿಯುವಂತಹ ಪೊಲೀಸ್ ಅಧಿಕಾರಿಗಳು ಯಾರಾದರೂ ತೊಂದರೆಯಾಗಿ ಅವನು ಮಾಡಿರುವಂಥ ಅನ್ಯಾಯವನ್ನು, ಅಕ್ರಮವನ್ನು ಕೇಳಲಿಕ್ಕೆ ಹೋದರೆ ಕೇಳುವಂಥವ್ರ ಮೇಲೇ ಇವತ್ತು ದೂರುಗಳು ದಾಖಲು ಮಾಡುವಂತಹ ಉದಾಹರಣೆಗಳು ಸಾವಿರಾರಿದ್ದಾವೆ. ಇವತ್ತು ಹೇಳಬೇಕು ಅಂದರೆ 1,000 ಕೋಟಿಗೂ ಹೆಚ್ಚು ಅಕ್ರಮವನ್ನು ಮಾಡಿರುವಂಥ ಭ್ರಷ್ಟ, ಅಯೋಗ್ಯ, ಲೋಫರ್, ಲಫಂಗ ರಾಜೀವ್ ಗೌಡ. ಅವನ ಬಗ್ಗೆ ಯಾರೂ ಸಹ ಕೇಳಲಿಕ್ಕೆ ಮುಂದಾಗಲಿಲ್ಲ. ಮುಂದಾದರೆ ಮಾತಾಡಿದ್ರೆ ಗನ್ ಇಡುವಂಥದ್ದು. ಇವತ್ತು ಆವಲಹಳ್ಳಿ ಠಾಣೆಗಳಲ್ಲಿ ನೀವು ಗಮನಿಸೋದಾದರೆ ಅಲ್ಲಿ ನೀವು ಪರಿಶೀಲನೆ ಮಾಡಿ. ಇದು ಏನು ಒಂದು ಕರವೇ ಸಿಂಹ ಸೈನ್ಯವರ ಸಂಘಟನೆಯವರ ಮಾತು. ಏನೀಗ ಪ್ರಕರಣ ದಾಖಲಾಗಿರ್ತಕ್ಕಂಥ 3 ದಿನಗಳಾದ್ರೂ ಬಂಧನ ಮಾಡಿಲ್ಲ ಅಂತಂದರೆ ಇದೆಲ್ಲ ಒಂದು ಕಡೆ ಸರ್ಕಾರದ ಪಿತೂರಿ ನಡೀತಾ ಇದೆ. ಈ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಇಂಥ ಒಬ್ಬ ಒಂದು ಏನು ನಿಮ್ಮ ಲೀಡರ್ ಏನಿದ್ದಾರೆ ಅಂಥವ್ರನ್ನ ಕೂಡಲೇ ಪಕ್ಷದಿಂದ ವಜಾ ಮಾಡಿ ಗೂಂಡಾಗಿ ಅವ್ರನ್ನ ಬಂಧಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಶಿವಕುಮಾರ್ ಜೊತೆ ಮಂಜುನಾಥ್ ಇನ್ನೂರು, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ. ಪೌರಾಯುಕ್ತೆಗೆ ಧಮಕಿ ಹಾಕಿದ್ದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಪರಾರಿಯಾಗಿದ್ದಾನೆ. ಕಾಂಗ್ರೆಸ್ ಮುಖಂಡನ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆದಷ್ಟು ಬೇಗ ಅರೆಸ್ಟ್ ಮಾಡಬೇಕು ಅಂತೇಳಿ ಕೂಗು ಜೋರಾಗ್ತಾ ಇದೆ.
ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡ ಪರ ಶಿಡ್ಲಘಟ್ಟದಲ್ಲಿ ಇವತ್ತು ಪ್ರತಿಭಟನೆ ನಡೆದಿದೆ. ಕರವೇ ಸಿಂಹ ಸೈನ್ಯದ ಕಾರ್ಯಕರ್ತರಿಂದ ನಡೆದಿರುವಂತಹ ಪ್ರತಿಭಟನೆ. ರಾಜೀವ್ ಗೌಡ ಬಂಧನಕ್ಕೆ ಆಗ್ರಹಿಸಿ ಹೋರಾಟ ನಡೆದಿರೋದು. ಘೋಷಣೆ ಕೂಗಿದ್ದಾರೆ. 420 ರಾಜೀವ್ ಗೌಡಗೆ ಧಿಕ್ಕಾರ ಅಂತೇಳಿ ಘೋಷಣೆ ಕೂಗಿದ್ದಾರೆ. ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಧಿಕ್ಕಾರ 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 ಧಿಕ್ಕಾರ. ಈ ರಾಜಣ್ಣ ಅನ್ನೋರು ಒಂದು 13 ವರ್ಷಗಳಿಂದ ನನ್ನ ಜಮೀನನ್ನು ಅಗ್ರಿಮೆಂಟ್ ಹಾಕ್ಕೊಂಡಿದ್ರು ಸರ್. ಅಗ್ರಿಮೆಂಟ್ ಹಾಕ್ಕೊಂಡು GPಯನ್ನು ಮಾಡಿಸ್ಕೊಂಡಿದ್ರು. ಅದು ನನಗೆ ಗಮನಕ್ಕೆ ಬಂದಿಲ್ಲ. ಅದು ಯಾಕಂದರೆ ನನ್ನ ಹೆಸರು ಖಾತೆ ಆಗಿರಲಿಲ್ಲ ಸರ್. ಖಾತೆ ಮಾಡಿಸ್ತೀನಿ ಅಂತ ಕರ್ಕೊಂಡೋಗಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾನೆ ಸರ್. ಅವನು ದುಡ್ಡು ಕೇಳಕ್ಕೆ ಹೋದರೆ ದುಡ್ಡು ಕೊಡ್ತಾ ಇಲ್ಲ. ಆಫೀಸ್ ಸುತ್ತಿಸಿ ಲಾಸ್ಟಲ್ಲಿ ಒಂದು ಚೆಕ್ಗಳು ಬರೆದು ಕೊಟ್ಟ. ಅಂದರೆ 1,45,00,000 ಕೊಟ್ಬಿಟ್ಟಿದ್ದೀನಿ ಅಂತ ರಿಜಿಸ್ಟರ್ ಮಾಡ್ಕೊಂಡಿದ್ದ ಸರ್. ಅತ್ತ 1,45,00,000 ದುಡ್ಡು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಮತ್ತು ಆಫೀಸ್ ಕರೆಸ್ಕೊಂಡು ಚೆಕ್ಗಳು ಕೊಟ್ಟ ಸರ್. ಎಲ್ಲ ಚೆಕ್ಗಳು ಚೆಕ್ ಬೌನ್ಸು. ಮತ್ತು ಆತನೇ 3 ವರ್ಷದ ತನಕ ಅವನ ಆಫೀಸ್ಗೂ ಮನೆಗೂ ಸುತ್ತಿಸಿ ಲಾಸ್ಟಲ್ಲಿ ಅವನೇ ಒಂದು ಕೇಸ್ ಹಾಕ್ಕೊಂಡೆ ಸರ್. OS ನಂಬರು. ಆ OS ನಂಬರ್ ಕೋರ್ಟ್ನಲ್ಲೇ ಇರಬೇಕಾದ್ರೆ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡ ಮೇಲೆ ಏನು ಕೈ ಮುಖಂಡ ರಾಜೀವ್ ಗೌಡ ಬೆದರಿಕೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ರಾಜೀವ್ ಗೌಡ ವಿರುದ್ಧ ಪ್ರತಿಭಟನೆಯನ್ನ ಶಿಡ್ಲಘಟ್ಟ ನಗರದಲ್ಲಿ ಮಾಡ್ತಾ ಇರುವಂತದ್ದು ನಾವು ದೃಶ್ಯಗಳಲ್ಲಿ ನೋಡಬಹುದು. ಈಗಾಗಲೇ ಏನು ಕರವೇ ಸಿಂಹ ಸೈನ್ಯದ ಸಂಘಟನೆಯಿಂದ ಹೋರಾಟವನ್ನು ಮಾಡ್ತಾ ಇರುವಂತದ್ದು. ಎಚ್ಚರ ಭ್ರಷ್ಟ ಬಿಲ್ಡರ್ ನಾನೀಗ ಅವನ್ನೇ ಮಾತಾಡ್ತಾರೆ. ರಾಜೀವ್ ಗೌಡನಿಗೆ ಯಾವ ತರ ಭೂಗಳ ಮಾಡಿರೋದು ವಿರೋಧಿ ರಾಜೀವ್ ಗೌಡನಿಗೆ ಯಾವ ರೀತಿ ಅಂತ ವರ್ಣಿಸಬೇಕು ಹೇಳಿ. ಇವತ್ತು ನಿನ್ನೆಯಿಂದ ಇವನ ಅಕ್ರಮ ಅಲ್ಲ, ಸರಿಸುಮಾರು ಇವನು ಪ್ರಪ್ರಥಮವಾಗಿ ಇವನೊಬ್ಬ ಬಡ್ಡಿ ದಂಧೆ ಮಾಡ್ತಾ ಇದ್ದಂತಹ ಅಯೋಗ್ಯ, ಮೀಟರ್ ಬಡ್ಡಿ ಮಾಡ್ತಾ ಇದ್ದಂತಹ ಅಯೋಗ್ಯ ರಾಜೇಗೌಡ. ತದನಂತರ 2010-11ರಿಂದ ದಲಿತರ ಆಸ್ತಿಗಳನ್ನು ಕಬಳಿಸುವಂಥದ್ದು, ಬಡವರ ಆಸ್ತಿಗಳನ್ನು ಕಬಳಿಸುವಂಥದ್ದು. ಅದಾದಮೇಲೆ ನೇರವಾಗಿ ಸರ್ಕಾರಿ ಜಾಗಗಳನ್ನೇ ದಾಖಲೆಗಳನ್ನು ಸೃಷ್ಟಿಸುವಂತಹ ಸ್ವಯಂ ಘೋಷಿತ ಅವನೇ ಅಧಿಕಾರಿ. ಯಾವ ಅಧಿಕಾರಿಗಳಿಗೂ ಲೆಕ್ಕ ಇಲ್ಲ. ಎಲ್ಲ ದಾಖಲೆಗಳನ್ನು ಜಡ್ಜಿಂದ, ಲಾಯರಿಂದ, ತಹಸೀಲ್ದಾರಿಂದ, DC-ಯಿಂದ, AC-ಯಿಂದ ಎಲ್ಲ ದಾಖಲೆಗಳನ್ನು PDO ಇಂದ ಎಲ್ಲ ದಾಖಲೆಗಳನ್ನು ಅವನೇ ಮನೆಯಲ್ಲಿ ಸ್ವಯಂ ಅವನಿಗೆ ಹೆಂಗೆ ಬೇಕೋ ಅವನಿಗೆ ಹಂಗೆ ಸರ್ಕಾರಿ ಜಾಗಗಳಿಗೆ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಇವತ್ತು 100 ಕೋಟಿ ಅಕ್ರಮ ಮಾಡಿ ಸುಮಾರು ಅಲ್ಲಿನ ರೈತರಿಗೆ ಜಾಗ ತಗೊತೀನಿ ಅಂತೇಳಿ ಒಂದು ಬೆಲೆ ಕಟ್ಟಿ ಅವ್ರ ಹತ್ರ ಒಂದು GPA ಮಾಡಿಕೊಂಡು ಆ GPA ಮಾಡಿಕೊಂಡು ಅವ್ರಿಗೆ ಬರೀ ಒಂದು 5-6 ಕೋಟಿ ರೂಪಾಯಿ ಆಸ್ತಿಯನ್ನು ತಗೊಂಡ್ರೆ ಅವ್ರಿಗೊಂದು 20 ಲಕ್ಷ, 30 ಲಕ್ಷ, 50 ಲಕ್ಷ ಕೊಡೋವಂಥದ್ದು. ಉಳಿದಂಥದ್ದು ಅವ್ರ ಗಮನಕ್ಕೆ ಬರೋದಿಲ್ಲ. ಎಲ್ಲ ಬಡಾವಣೆ ಮಾಡಿ ಸೇಲ್ ಡೀಡ್ ಮಾಡಿ ಮಾರ್ಕೊಂಡು ಅವ್ರ ಮೇಲೆ ಕೇಳಕ್ಕೆ ಹೋದರೆ ಕೇಸ್ಗಳು ಹಾಕುವಂಥದ್ದು. ಇವತ್ತಿನ ಪೊಲೀಸ್ ಇಲಾಖೆ, ಅದರಲ್ಲಿ ಪ್ರಮುಖವಾಗಿ ಆವಲಹಳ್ಳಿ ಪೊಲೀಸ್ ಇಲಾಖೆ, ಹೊಸಕೋಟೆ ಹತ್ರ ಇರುವಂಥ ಆವಲಹಳ್ಳಿ ಪೊಲೀಸ್ ಇಲಾಖೆಯಲ್ಲಿ ಇವನು ಹೇಳ್ದಂಗೆ ಕುಣಿಯುವಂತಹ ಪೊಲೀಸ್ ಅಧಿಕಾರಿಗಳು ಯಾರಾದರೂ ತೊಂದರೆಯಾಗಿ ಅವನು ಮಾಡಿರುವಂಥ ಅನ್ಯಾಯವನ್ನು, ಅಕ್ರಮವನ್ನು ಕೇಳಲಿಕ್ಕೆ ಹೋದರೆ ಕೇಳುವಂಥವ್ರ ಮೇಲೇ ಇವತ್ತು ದೂರುಗಳು ದಾಖಲು ಮಾಡುವಂತಹ ಉದಾಹರಣೆಗಳು ಸಾವಿರಾರಿದ್ದಾವೆ. ಇವತ್ತು ಹೇಳಬೇಕು ಅಂದರೆ 1,000 ಕೋಟಿಗೂ ಹೆಚ್ಚು ಅಕ್ರಮವನ್ನು ಮಾಡಿರುವಂಥ ಭ್ರಷ್ಟ, ಅಯೋಗ್ಯ, ಲೋಫರ್, ಲಫಂಗ ರಾಜೀವ್ ಗೌಡ. ಅವನ ಬಗ್ಗೆ ಯಾರೂ ಸಹ ಕೇಳಲಿಕ್ಕೆ ಮುಂದಾಗಲಿಲ್ಲ. ಮುಂದಾದರೆ ಮಾತಾಡಿದ್ರೆ ಗನ್ ಇಡುವಂಥದ್ದು. ಇವತ್ತು ಆವಲಹಳ್ಳಿ ಠಾಣೆಗಳಲ್ಲಿ ನೀವು ಗಮನಿಸೋದಾದರೆ ಅಲ್ಲಿ ನೀವು ಪರಿಶೀಲನೆ ಮಾಡಿ. ಇದು ಏನೋ ಒಂದು ಕರವೇ ಸಿಂಹ ಸೈನ್ಯವರ ಸಂಘಟನೆಯವರ ಮಾತು. ಏನೀಗ ಪ್ರಕರಣ ದಾಖಲಾಗಿರ್ತಕ್ಕಂಥ 3 ದಿನಗಳಾದ್ರೂ ಬಂಧನ ಮಾಡಿಲ್ಲ ಅಂತಂದರೆ ಇದೆಲ್ಲೋ ಒಂದು ಕಡೆ ಸರ್ಕಾರದ ಪಿತೂರಿ ನಡೀತಾ ಇದೆ. ಈ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಇಂಥ ಒಬ್ಬ ಒಂದು ಏನು ನಿಮ್ಮ ಲೀಡರ್ ಏನಿದ್ದಾರೆ ಅಂಥವ್ರನ್ನ ಕೂಡಲೇ ಪಕ್ಷದಿಂದ ವಜಾ ಮಾಡಿ ಗುಂಡಾಗಿ ಅವ್ರನ್ನ ಬಂಧಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಶಿವಕುಮಾರ್. ಪೌರಾಯುಕ್ತೆಗೆ ಧಮಕಿ ಹಾಕಿದ್ದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಪರಾರಿಯಾಗಿದ್ದಾನೆ. ಕಾಂಗ್ರೆಸ್ ಮುಖಂಡನ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆದಷ್ಟು ಬೇಗ ಅರೆಸ್ಟ್ ಮಾಡಬೇಕು ಅಂತೇಳಿ ಕೂಗು ಜೋರಾಗ್ತಾ ಇದೆ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡ ಪರ ಶಿಡ್ಲಘಟ್ಟದಲ್ಲಿ ಇವತ್ತು ಪ್ರತಿಭಟನೆ ನಡೆದಿದೆ. ಕರವೇ ಸಿಂಹ ಸೈನ್ಯದ ಕಾರ್ಯಕರ್ತರಿಂದ ನಡೆದಿರುವಂಥ ಪ್ರತಿಭಟನೆ. ರಾಜೀವ್ ಗೌಡ ಬಂಧನಕ್ಕೆ ಆಗ್ರಹಿಸಿ ಹೋರಾಟ ನಡೆದಿರೋದು. ಘೋಷಣೆ ಕೂಗಿದ್ದಾರೆ. 420 ರಾಜೀವ್ ಗೌಡಗೆ ಧಿಕ್ಕಾರ ಅಂತೇಳಿ ಘೋಷಣೆ